ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್ ಸೇರಿ ಹಲವರ ಜಾಮೀನು ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ಹೈಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಇವತ್ತು ದರ್ಶನ್, ಪವಿತ್ರ ಗೌಡ, ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜು ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತೇ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯೂ ಸಹ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ದರ್ಶನ್ ಪರ ಸಿ.ವಿ. ನಾಗೇಶ್ ಅರ್ಧವಾದವನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಸಹ ವಾದವನ್ನು ಮುಂದುವರಿಸ್ತಾರೆ. ಅವರ ವಾದ ಆದಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರಿಗೆ ಪ್ರತಿವಾದ ಮಂಡಿಸಲಿಕ್ಕೆ ಅವಕಾಶ ಇರುತ್ತೆ. ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಯಾವ ಆದೇಶವನ್ನು ಹೊರಡಿಸುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದು ಕಡೆ ದರ್ಶನ್ ಫಿಸಿಯೋಥೆರಪಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಗೆ ಮುಂದಾಗ್ತಾರೆ ಅನ್ನುವಂತಹ ಮಾತಿದೆ. ಮತ್ತೊಂದು ಕಡೆ ಅವರ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ಇವತ್ತು ಮತ್ತೆ ವಿಚಾರಣೆಗೆ ಬರ್ತಾ ಇರುವಂತಹದ್ದು. ಈ ಬಾರಿ ಸಿ.ವಿ. ನಾಗೇಶ್ ಅವರು ಯಾವ್ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ವಾದ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಮೊನ್ನೆ ನಡೆದಂತಹ ವಿಚಾರಣೆಯ ವೇಳೆ ನಾಗೇಶ್ ಯಾವ್ಯಾವ ಲಾ ಪಾಯಿಂಟ್ಗಳನ್ನು ಹಾಕಿ ವಾದ ಮಾಡಿದ್ರು ಅಂಥೇಳಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಹೀಗಿತ್ತು. ಪವಿತ್ರ ಗೌಡಗೆ ಕಳೆದ ಫೆಬ್ರವರಿಯಲ್ಲಿ ಗೌತಮ್ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿದ್ದ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದಾನೆ. ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ಉಲ್ಲೇಖಿಸಿರುವಂತಹ ಅಂಶ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿರುವಂಥದ್ದು. ಯಾರಿಗೆ? ಪವಿತ್ರ ಗೌಡಗೆ. ಮುಂದುವರೆದು ಹೇಳ್ತಾರೆ, ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖಿಸುವಂತಹ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ. ಆ ಮೆಸೇಜ್ಗಳು, ಫೋಟೋಗಳನ್ನು ಸಾರ್ವಜನಿಕವಾಗಿ ತೋರಿಸಲಿಕ್ಕೆ ಆಗಲ್ಲ. ಪವಿತ್ರ ಗೌಡಳನ್ನು ರೇಣುಕಾಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು. ಇದು ರೇಣುಕಾಸ್ವಾಮಿ ಮಾಡಿದಂತಹ ಅಶ್ಲೀಲ ಮೆಸೇಜನ್ನು ಮೊನ್ನೆ ನಡೆದಂತಹ ವಾದದ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಉಲ್ಲೇಖಿಸಿರುವಂತಹ ವಿಚಾರ. ಇದರ ಜೊತೆಗೆ ಸೇರಿಸಿ ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು, ಸಮಾಜದಲ್ಲಿ ರಾಷ್ಟ್ರೀಯ ವ್ಯಕ್ತಿಯ ರೀತಿಯಲ್ಲಿ ಆತನನ್ನು ಬಿಂಬಿಸುವ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು. ದರ್ಶನ್ ಕಿಡ್ನ್ಯಾಪ್ಗೆ ಸಾಕ್ಷ್ಯ ಇಲ್ಲ ಅಂತ ಕೂಡ ಅವರು ವಾದವನ್ನು ಮಾಡ್ತಾ ಹೋಗ್ತಾರೆ. ದರ್ಶನ್ ವಿರುದ್ಧ ಅಪಹರಣ, ಸಾಕ್ಷ್ಯನಾಶ, ಹಲ್ಲೆ, ಕೊಲೆ ಆರೋಪ ಇವೆಲ್ಲವೂ ಕೂಡ ಇರುವಂತಹದ್ದು. ರೇಣುಕಾಸ್ವಾಮಿ ಅಪಹರಣ ಆಗಿರೋದು ಚಿತ್ರದುರ್ಗದಲ್ಲಿ, ದರ್ಶನ್ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿದ್ದರು. ಕಿಡ್ನ್ಯಾಪ್ನಲ್ಲಿ ದರ್ಶನ್ ಭಾಗಿ ಬಗ್ಗೆ ಯಾವುದೇ ರೀತಿಯ ಎವಿಡೆನ್ಸ್ಗಳಿಲ್ಲ, ಸಾಕ್ಷ್ಯಗಳಿಲ್ಲ ಅಂಥೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಜೊತೆಗೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಲ್ಲ ದರ್ಶನ್, ಹಾಗಾದರೆ ಅವರ ವಿರುದ್ಧ ಯಾಕಾಗಿ ಕಿಡ್ನ್ಯಾಪ್ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆತನೇ ಸ್ವಯಂ ಪ್ರೇರಿತವಾಗಿ 4 ಜನರ ಜೊತೆಗೆ ಬಂದಿದ್ದಾನೆ. ರೇಣುಕಾಸ್ವಾಮಿಯೇ ಪೋಷಕರಿಗೆ ಫೋನ್ ಮಾಡಿದ್ದ, ಸ್ನೇಹಿತರ ಜೊತೆಗೆ ಹೊರಗೆ ಬಂದಿದ್ದೇನೆ ಅಂತ ಹೇಳಿದ್ದ. ತದನಂತರ ಬಾರ್ನಲ್ಲಿ ಮದ್ಯವನ್ನು ಖರೀದಿಸ್ತಾರೆ. ಅಲ್ಲೂ ಕೂಡ ಬಿಲ್ಲನ್ನು ಪೇ ಮಾಡಿದ್ದು ಇದೇ ರೇಣುಕಾಸ್ವಾಮಿ. ಕಿಡ್ನ್ಯಾಪ್ ಇದು ಹೇಗಾಗೋದಕ್ಕೆ ಸಾಧ್ಯ ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಮುಂದುವರೆದು ವಾದವನ್ನು ಮಂಡಿಸ್ತಾರೆ. ಸಾಕ್ಷ್ಯನಾಶಕ್ಕೆ ಹಣವನ್ನು ದರ್ಶನ್ ಬಳಸಿಲ್ಲ ಅಂಥೇಳಿ ಮತ್ತೊಂದು ಪಾಯಿಂಟ್ ಹಾಕಿ ವಾದವನ್ನು ಮುಂದುವರಿಸ್ತಾರೆ. ಕೊಲೆಯ ಜಾಗದಲ್ಲಿ ಪೊಲೀಸರು ಮರದ ಕೊಂಬೆ, ಹಗ್ಗ, ಲಾಠಿ ಸಿಕ್ಕಿದೆ ಅಂಥೇಳಿ ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದನ್ನು ರಿಕವರಿ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಅದನ್ನು ಬಿಟ್ಟು ಬೇರೇನೂ ಕೂಡ ಸಿಕ್ಕಿಲ್ಲ. ಎಲ್ಲಿ? RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ. ಮೋಹನ್ ರಾಜ್ ಬಳಿ ದರ್ಶನ್ ಮೊದಲೇ ಸಾಲವನ್ನು ಪಡೆದಿದ್ರು. ಮೇ ತಿಂಗಳಲ್ಲಿ ಅದೇ ಹಣವನ್ನು ಹಿಂತಿರುಗಿಸಿದ್ದಾರೆ. ಪೊಲೀಸರು ಅದನ್ನೇ ಕೊಲೆಗೆ ಸಾಕ್ಷ್ಯಕ್ಕೆ ಮಾಡಲಿಕ್ಕೆ ಯತ್ನಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಮತ್ತೊಂದು ಅಂಶವನ್ನು ಹಾಕ್ತಾರೆ. ಇಲ್ಲಿ ಬಟ್ಟೆಯಲ್ಲಿ ರಕ್ತದ ಕಲೆ ಇಲ್ಲ ಅನ್ನುವಂತಹ ಪಾಯಿಂಟನ್ನು ಹಾಕ್ತಾರೆ. ಬಟ್ಟೆಯಲ್ಲಿ ರಕ್ತದ ಕಲೆ ಇಲ್ಲ. ದರ್ಶನ್ ಧರಿಸಿರುವಂತಹ ಬಟ್ಟೆಯನ್ನು ತೊಳೆಯುವಾಗ ರಕ್ತದ ಕಲೆಗಳು ಕೂಡ ಕಾಣಿಸಿಲ್ಲ. 3 ದಿನಗಳ ಬಳಿಕ ಸರ್ಫ್ನಲ್ಲಿ ನೆನೆಸಿ ಕುಕ್ಕಿ ವಾಶ್ ಮಾಡಿದ್ದಾರೆ. ಆಗ ರಕ್ತದ ಕಲೆ ಮಾಯ ಆಗಿರಬೇಕಲ್ಲ. ತೊಳೆದ ಬಳಿಕ ಅದು ಹೇಗೆ ರಕ್ತದ ಕಲೆ ಬಂತು ಅಂಥೇಳಿ ಪೊಲೀಸರ ಇನ್ವೆಸ್ಟಿಗೇಷನ್ ಬಗ್ಗೆಯೇ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು.
ಮತ್ತೊಂದು ಲಾ ಪಾಯಿಂಟ್ ಹಾಕಿ ವಾದವನ್ನು ಮಾಡಿರುವಂತಹದ್ದು ಮೊನ್ನೆ ಚಪ್ಪಲಿ ಬದಲಿ ಶೂ ಅನ್ನು ವಶಕ್ಕೆ ಪಡೆದಿದ್ದಾರೆ ತನಿಖಾಧಿಕಾರಿಗಳು ಅಂಥೇಳಿ. ವಿಜಯಲಕ್ಷ್ಮಿ ಮನೆಯಲ್ಲಿ ಕೆಲವು ಜೊತೆ ಶೂಗಳನ್ನು ತೋರಿಸಿರ್ತಾರೆ. ಲೂಫೋರ್ಸ್ ಶೂಸ್ ತೋರಿಸಲಾಗಿದೆ ಅಂಥೇಳಿ ರಿಕವರಿ ಮಾಡಿದ್ದಾರೆ. ಅದೇ ಶೂಗಳನ್ನು FSLಗೂ ಕೂಡ ಕಳುಹಿಸಿಕೊಟ್ಟಿದ್ದಾರೆ. FSL ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯ. ಅವುಗಳ ಪೈಕಿ ಒಂದು ಶೂನಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹದ್ದು ಪೊಲೀಸರು. ಶೂನಲ್ಲಿ ಸಿಕ್ಕಿರುವಂತಹ ರಕ್ತದ ಕಲೆ ರೇಣುಕಾಸ್ವಾಮಿಯದ್ದೇ ಅಂತ ಹೇಳ್ತಾರೆ. ಲ್ಯಾಬ್ ರಿಪೋರ್ಟ್ ಕೂಡ ಅದರಲ್ಲಿ ಉಲ್ಲೇಖವಾಗಿದೆ. ಶೂ ಅನ್ನು ವಶಕ್ಕೆ ಪಡೆಯುವಾಗ ರಕ್ತದ ಕಲೆಗಳಿರಲಿಲ್ಲ. ಆದರೆ FSL ವರದಿ ಬಂದಾಗ ದರ್ಶನ್ ಧರಿಸಿದಂತಹ ಲೂಫೋರ್ಸ್ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ ಅನ್ನುವಂತಹ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು CV ನಾಗೇಶ್ ಅವರು. ಅವರ ವಾದ ಇವತ್ತು ಕೂಡ ಮುಂದುವರಿಯುತ್ತೆ. ಮತ್ಯಾವ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಅನ್ನೋದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪ್ರತಿವಾದವೂ ಕೂಡ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ.